ಡಬ್ಬೆ ಆಯ್ತು ಗೋಪಾಲ್ ಜಾಕಿರ್ ಹುಸೇನ್ ಸರ್ಕಲ್ಲು ಮತ್ತು ತೀನ್ ಕಂದಿಲು ಅಲ್ಲಿಂದ ಬಟ್ಟೆ ಬಜಾರು ಮತ್ತು ಹರಿಹರ ರೋಡ್ ಮುಖಾಂತರ ನಾವು ಸ್ಪೆಷಲ್ ಡ್ರೈವ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಒಂದು ಡಬಲ್ ಪಾರ್ಕಿಂಗ್ ಆಗಿರ್ತಕ್ಕಂಥ ಎಲ್ಲ ವೆಹಿಕಲ್ಸಿಗೆ ನಾವು ದಂಡವನ್ನು ವಿಧಿಸುವಂಥ ಕೆಲಸ ಮಾಡಿದ್ವಿ. ಜನರಿಗೆ ಅವೇರ್ನೆಸ್ ಮಾಡ್ತಕ್ಕಂಥ ಅನೌನ್ಸ್ಮೆಂಟ್ ಮಾಡಿಸೋ ಮುಖಾಂತರ ಜೊತೆಗೆ ಯಾರು ಪಾರ್ಕಿಂಗ್ ರೂಲ್ಸ್ಗಳನ್ನು ಅಥವಾ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡ್ತಿಲ್ಲ ಅವರೆಲ್ಲರಿಗೂ ಸಹ ದಂಡನ ವಿಧಿಸೋದ್ರ ಮುಖಾಂತರ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಾಚರಣೆ ಮಾಡಿದ್ವಿ. ಇದರಲ್ಲಿ ಸುಮಾರು ವೆಹಿಕಲ್ಸ್ಗಳನ್ನು ಈಗಾಗಲೇ ದಂಡವನ್ನು ವಿಧಿಸಿದ್ವಿ. ಜೊತೆಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗೋಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ ಈ ಶಾಪ್ನವ್ರು ಏನಿದ್ದಾರಲ್ಲ ಆ ಶಾಪ್ನವರು ಈ ಫುಟ್ಪಾತ್ ಜಾಗವನ್ನು ತುಂಬ ಆಕ್ರಮಣ ಮಾಡಿಕೊಂಡು ಆ ಜಾಗದಲ್ಲಿ ತಮ್ಮ ಶಾಪಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಟಿದ್ದರಿಂದ ಅಲ್ಲಿ ಜನರಿಗೆ ಓಡಾಡೋಕ್ಕೆ ತೊಂದರೆ ಆಗಿ ಅದರಿಂದ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾಯಿತ್ತು. ಈ ವಿಶೇಷವಾಗಿ ನಾವು ಬಟ್ಟೆ ಬಜಾರ್ ಮತ್ತು ಹರಿಹರ ರೋಡಲ್ಲಿ ಟ್ರಾಫಿಕನ್ನು ಕ್ಲಿಯರ್ ಮಾಡ್ತಾ ಬಂದಿದ್ದೀವಿ. ನಾವು ಭಾಳಷ್ಟು ಈಗ ರೋಡ್ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಎಲ್ಲ ನಮ್ಮದು ಏನು ಫುಟ್ಪಾತ್ ರೋಡ್ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ. ಇದು ಜನರಿಗೆ ನಾನು ವಿನಂತಿಸ್ಕೊಳ್ಳೋದೇನೆಂದರೆ ದಯವಿಟ್ಟು ನಾವೆಲ್ಲ ಮಾಡ್ತಿರೋ ಉದ್ದೇಶ ನಿಮಗೋಸ್ಕರನೇ, ಜನರ ಸುರಕ್ಷತೆ ಒಂದು ಮತ್ತು ವಾಹನಗಳ ಸಂಚಾರ ಸುರಕ್ಷಿತವಾಗಿ ಸುಗಮವಾಗಿ ಸಾಗಬೇಕನ್ನೋ ಕಾರಣಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ದಯವಿಟ್ಟು ಪಬ್ಲಿಕ್ ಇದಕ್ಕೆ ಸಹಕಾರ ಕೊಡಿ. ದಯವಿಟ್ಟು ಈಗ ಮಳೆಗಾಲ ಶುರು ಆಗಿದೆ, ಗಾಡಿಗಳು ಸ್ಕಿಡ್ ಆಗೋ ಚಾನ್ಸಸ್ ಇರ್ತದೆ ಅಥವಾ ಎದುರು ಬದರೋ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನು ಬಳಕೆ ಮಾಡಿ, ಸೀಟ್ ಬೆಲ್ಟ್ಗಳನ್ನು ಬಳಕೆ ಮಾಡಿ. ಯಾರು ದಯವಿಟ್ಟು ಡ್ರಿಂಕ್ಸ್ ಮಾಡಿ ವಾಹನಗಳನ್ನು ಚಲಾಯಿಸಬೇಡಿ, ಟ್ರಿಬಲ್ ರೈಡಿಂಗ್ ಮಾಡಬೇಡಿ. ದಯವಿಟ್ಟು ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಎಲ್ಲ ರೂಲ್ಸ್ಗಳನ್ನು ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಜೀವವನ್ನು ಉಳಿಸ್ಕೋಬೇಕನ್ನೋದೇ ನಮ್ಮ ಉದ್ದೇಶ. ನಮ್ಮ ಪೊಲೀಸರದು ಮಾನವರ ಆಸ್ತಿಪಾಸ್ತಿಯನ್ನು ಕಾಪಾಡಬೇಕು, ಪ್ರಾಣಗಳನ್ನು ಕಾಪಾಡಬೇಕು, ಟ್ರಾಫಿಕ್ ವ್ಯವಸ್ಥೆಯನ್ನು ಸುಗಮವಾಗಿ ನೋಡ್ಕೋಬೇಕಾಗಿದ್ದು ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿನೇ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಕೇಳ್ತೀನಿ. ಇವತ್ತು ತುಂಬ ಯಶಸ್ವಿ ಆಗಿದೆ, ಸುಮಾರು ತುಂಬ ಎಫೆಕ್ಟ್ ಆಗಿದೆ. ಜನರು ಇದರಿಂದ ಒಳ್ಳೆಯ ಸಂಚಾರಿ ಪೊಲೀಸ್ ಠಾಣೆ ಪ್ರಕಟಣೆ. ವಾಹನ ಸವಾರರು ಸರಿಯಾದ ರೀತಿಯಲ್ಲಿ ತಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡತಕ್ಕದ್ದು, ಅದೇ ರೀತಿಯಾಗಿ ತಾವು ವಾಹನ ಚಾಲನೆ ಮಾಡುತ್ತಾ ಅದಕ್ಕೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸತಕ್ಕದ್ದು, ಅದೇ ರೀತಿಯಾಗಿ ವಾಹನ ಚಾಲನೆ ಮಾಡುವ ಕಾಲಕ್ಕೆ ಮೊಬೈಲ್ ಬಳಸತಕ್ಕದ್ದಲ್ಲ. ಅದೇ ರೀತಿಯಾಗಿ ಮೂವರು ಕುಳಿತುಕೊಂಡು ಹೋಗುವುದು ನಿಲ್ಲಿಸಬೇಕು. ಅದೇ ರೀತಿಯಾಗಿ